ಕ್ರಿಸ್ತನಲ್ಲಿ ಬಂದು ಸ್ವತಂತ್ರನಾಗಿದ್ದೀಯಾ? ನಿನ್ನನ್ನು ಇನ್ನೂ ದಾಸತ್ವದಲ್ಲಿ ಏನು ಇಡ್ತಾ ಇದೆ? ಸೊ ನೋಡಿ, ಆದರೆ ದಾಸಂದು ಒಂದು ಪ್ರಾಬ್ಲಮ್ ಏನು ಅಂದರೆ, ದಾಸನು ಯಾವತ್ತೂ ಮನೆ ಯಜಮಾನನಾಗೋದಕ್ಕೆ ಸಾಧ್ಯನೇ ಇಲ್ಲ, ಆಯ್ತಾ? ಆದರೆ ಮಗನಿಗೆ ಒಂದು ಆಶ್ವಾಸನೆ ಇದೆ, ಮಗನಿಗೆ ಭರವಸೆ ಇದೆ, ಮಗನಾಗಿ ಅಧಿಕಾರ ಚಲಾಯಿಸಬಹುದು ಅನ್ನೋದು ದೇವರ ವಾಗ್ದಾನ ಇದೆ. ಆದರೆ ಅದನ್ನು ಅನುಭವಿಸ್ಬೇಕಂದ್ರೆ ನಾನು ಕ್ರಿಸ್ತನಲ್ಲಿ ಬೆಳೀಬೇಕು. ಕ್ರಿಸ್ತನು ಪುತ್ರನಾಗಿದ್ದಾನೆ. ಹೆಂಗೆ ಯೇಸು ಕ್ರಿಸ್ತನು ದೇವರ ಪುತ್ರನಾಗಿರುವುದಕ್ಕೆ ಎಲ್ಲದರ ಮೇಲೆ ಅಧಿಕಾರ ಇದೆಯೋ ದೇವರು ಹೇಳ್ತಿದ್ದಾನೆ, ಅದೇ ರೀತಿಯಲ್ಲಿ ನೀನು ಕ್ರಿಸ್ತನಂತೆ ಬೆಳೀಬೇಕು. ಆಗ್ಲೇ ನೀನು ಸಂಪೂರ್ಣ ವಿಚಾರಗಳ ಮೇಲೆ ಅಧಿಕಾರ ಚಲಾಯಿಸ್ಬೋದು. ಕೃಪೆಯಲ್ಲಿ ಜೀವಿಸುವುದು ಬಹಳ ವ್ಯತ್ಯಾಸವಾಗಿರುತ್ತೆ. ಪೌಲನ್ ಹೇಳ್ತಿರೋದು ಈ ರೀತಿಯಾಗಿ ಧರ್ಮಶಾಸ್ತ್ರದ ಪ್ರಕಾರ, ಮೂಢನಂಬಿಕೆ ಪ್ರಕಾರ, ಮನುಷ್ಯನು ಉಂಟಾಕಿದಂತಹ ಪಾಠಗಳ ಪ್ರಕಾರ ಮೂಲ ಪಾಠಗಳನ್ನು ಅಬ್ಸರ್ವ್ ಮಾಡುವನು ಇನ್ನು ಬಾಲಕನೇ. ಕ್ರಿಸ್ತನಲ್ಲಿ ಬಂದಿದ್ರು ಬಾಲಕನೇ. ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾರೆ, ನನ್ನ ಮಕ್ಕಳು ಆಡಳಿತ ಮಾಡುವಂಥವರಾಗಬೇಕು. ಆದರೆ ದಾಸರ ಥರ ಬದುಕ್ತಾ ಇದ್ದಾರೆ. ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರದ ಪ್ರಕಾರನು, ಎರಡನೇದಾಗಿ ಈ ಒಂದು ವಿಚಾರಗಳಿದೆಯಲ್ಲ, ಮೂಢನಂಬಿಕೆ, ಈ ಭಯಗಳು, ಈ ಮನುಷ್ಯನಿಂದ ಕಲಿತಂತಹ ಪಾಠಗಳು, ಇದರಿಂದೆಲ್ಲ ದೇವರು ವಿಮೋಚಿಸುವುದಕ್ಕೆ ಯೇಸು ಬಂದಿದ್ದಾನೆ. ಯೇಸುವನ್ನು ನಂಬಿದಾಗ ಈ ವಿಚಾರಗಳೆಲ್ಲ ದೇವರು ನನ್ನಿಂದ ಬಿಡಿಸಿ ನಾವು ದತ್ತು ಪುತ್ರ ಸ್ವೀಕಾರವನ್ನು ಹೊಂದುವುದಂತೆಯೂ ಕಳುಹಿಸಿಕೊಟ್ಟನು. ಪುತ್ರರಾಗಿರುವುದರಿಂದ ನಾವು ಈಗ ಅಪ್ಪ ತಂದೆಯಂತೂ ಕೂಗಬಹುದು. ನೀನು ಕ್ರಿಸ್ತನನ್ನ ನಂಬಿದ ತಕ್ಷಣ ಬೈಬಲ್ ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಅಂತ ದೇವರು ಹೇಳ್ತಿದ್ದಾನೆ ಯೇಸು.